ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಏನಪ್ಪ, ಒಂದು ಟಾಪಿಕ್ ಏನು ಅಂತಂದರೆ, ಹಳೆಯ ಬೆಳ್ಳಿ ನಾಣ್ಯಗಳಿದವಲ್ಲ, ಅಂದರೆ ಬ್ರಿಟಿಷರ ಕಾಲದ ಬೆಳ್ಳಿ ನಾಣ್ಯಗಳು, ವಿಕ್ಟೋರಿಯಾದಾಗಿರ್ಬೋದು, ಎಡ್ವರ್ಡ್ ಆಗಿರ್ಬೋದು, ವಿಲಿಯಮ್ ಆಗಿರ್ಬೋದು, ಅದರಲ್ಲಿ ಸುಮಾರು ಬರುತ್ತೆ ಡಿನಾಮಿನೇಷನ್ಸು. 2 ಆನಾ, ಕ್ವಾರ್ಟರ್ ರುಪಿ, ಹಾಫ್ ರುಪಿ, 1 ರುಪಿ, ಈ ರೀತಿ ನಾಣ್ಯಗಳು ಬ್ರಿಟಿಷರ ಬೆಳ್ಳಿ ನಾಣ್ಯಗಳ ಒಂದು ಪದ್ಧತಿಯಲ್ಲಿ ಬಂದಿರುವಂಥದ್ದು. ಇವುಗಳಿಗೆ ಏನಾಗ್ತಾಯಿದೆ ಅಂತಂದರೆ, ಸುಮಾರು 99% ಬೆಳ್ಳಿ ನಾಣ್ಯಗಳಿದಾವಲ್ಲ, ಬ್ರಿಟಿಷರ ಕಾಲದ ಬೆಳ್ಳಿ ನಾಣ್ಯಗಳು ಎಲ್ಲವೂ ಕೂಡ ಕಾಮನ್. ಏನಪ್ಪ ಕಾಮನ್, ಬೆಳ್ಳಿ ನಾಣ್ಯಗಳಲ್ವಾ? ಹೌದು, ಬೆಳ್ಳಿ ಬೆಲೆಗಿಂತ ಸ್ವಲ್ಪ ಹಿಂದೆ ಮುಂದೆ ಹೋಗುತ್ತೆ. ಕರೆಕ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬ್ರಿಟಿಷರ ಕಾಲದ ಬೆಳ್ಳಿ ನಾಣ್ಯಗಳಿರ್ತಾವಲ್ಲ, ಅವು ಯಾವುದು 100% ಬೆಳ್ಳಿ ಇರೋದಿಲ್ಲ. 91% ಬೆಳ್ಳಿ ಇರುತ್ತೆ ಕೆಲವೊಂದು ನಾಣ್ಯಗಳಲ್ಲಿ, 91% ಬೆಳ್ಳಿ. ಕೆಲವೊಂದು ನಾಣ್ಯಗಳಲ್ಲಿ 80% ಬೆಳ್ಳಿ, ಕೆಲವೊಂದು ನಾಣ್ಯಗಳಲ್ಲಿ 50% ಬೆಳ್ಳಿ, ಈ ರೀತಿಯಾಗಿ ಇರುವಂಥದ್ದು. ಯಾವುದು ಕೂಡ 100% ಬೆಳ್ಳಿ ಅಲ್ಲ. ಮತ್ತು ಕಾಯಿನ್ಗಳಲ್ಲಿ ಬಳಸ್ತಾರಲ್ಲ, ಆ ಒಂದು ನಾಣ್ಯದ ಬೆಳ್ಳಿ ಎಷ್ಟು ಇರುತ್ತೆ ಅದ್ರ ಬೆಲೆ ಅಂದರೆ 240 ರೂಪಾಯಿ. ಹೌದು, ಮಾಮೂಲಿ ನಮ್ಮ ಭಾರತದ ಬೆಳ್ಳಿ 99.9% ಇರುತ್ತಲ್ಲ, ಅದರ ಬೆಲೆ 270, 260 ರೂಪಾಯಿ ಹಿಂದೆ ಮುಂದೆ ಹೋಗ್ತಾ ಇದೆ. ಬಟ್ ನಾಣ್ಯಗಳಲ್ಲಿ ಬಳಸಿರುವಂತಹ ಬೆಳ್ಳಿ 230ರಿಂದ 240 ರೂಪಾಯಿ 1 ಗ್ರಾಮ್ಗೆ. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಹಂಗಾದರೆ ಎಷ್ಟು ಆಗ್ಬೋದು? ಅದು ಆ್ಯಂಟಿಕ್ ಪೀಸ್ ಅಲ್ವಾ? ಖಂಡಿತವಾಗ್ಲೂ ಆ್ಯಂಟಿಕ್ ಪೀಸನ್ನೇ. ಆದರೆ ನಿಮ್ಮ ಗಮನಕ್ಕಿರಲಿ, ಬೆಳ್ಳಿ ಬೆಲೆನೇ ಆ್ಯಂಟಿಕ್ ಪೀಸ್ನ ಮೀರಿಸಿ ಹೋಗಿರುವಂಥದ್ದು. ನಿಮಗೆ ಆ್ಯಂಟಿಕ್ ಪೀಸ್ ವ್ಯಾಲ್ಯೂ ಬೇಕು ಅಂದರೆ ನೀವು ಕಳೆದ ವರ್ಷದ ಬೆಲೆಗೆ ಹೋಗಬೇಕು. ಅಂದರೆ ಇವತ್ತಿನ ನಾಣ್ಯದ ಬೆಲೆಗಿಂತ ಅರ್ಧ ಬೆಲೆಗೆ ಇರುವಂಥದ್ದು ಆ್ಯಂಟಿಕ್ ಪೀಸ್ ವ್ಯಾಲ್ಯೂ. ಬಟ್ ಬೆಳ್ಳಿ ಜಾಸ್ತಿ ಆಗಿದೆ ಅಂದ ಕಾರಣಕ್ಕೆ ನೀವು ಬೆಳ್ಳಿಗೆ ಬೆಲೆ ಕೊಡ್ತಾ ಇರುವಂಥದ್ದು. ಹಂಗಾದರೆ ಎಷ್ಟು? ಒಂದು ಫುಲ್ ಸಿಲ್ವರ್ ಕಾಯಿನ್ ಅಂತಾರೆ ಹೇಳ್ತಾರೆ. 91.7% ಇರುತ್ತಲ್ಲ, ಅದನ್ನು ಫುಲ್ ಸಿಲ್ವರ್ ಅಂತ ಕರೀತಾರೆ. 50% ಇದ್ದರೆ ಹಾಫ್ ಸಿಲ್ವರ್ ಅಂತ ಕರೀತಾರೆ. ಇನ್ನು 80% ಕೆಲವೊಂದು ಇದ್ದಾವೆ ನಾಣ್ಯಗಳು. ಈಗ ಅವು ಬೇಡ. ಫುಲ್ ಸಿಲ್ವರ್ ನಾಣ್ಯಗಳಿಗೆ ಎಷ್ಟು ಬೆಲೆ ಇದೆ? ಕೆಲವೊಬ್ಬರು 7600 ರೂಪಾಯಿ ಕೊಡ್ತಾರೆ ಒಂದು ನಾಣ್ಯಕ್ಕೆ, ಕೆಲವೊಬ್ಬರು 7700 ರೂಪಾಯಿ ಕೊಡ್ತಾರೆ, 7800 ರೂಪಾಯಿ ಕೂಡ ಕೊಡ್ತಾರೆ. ಇದು 3 ಕ್ಯಾಟಗರಿ ಜನ. 7600 ರೂಪಾಯಿ ಕೊಡುವಂಥದ್ದು ಡೀಲರ್ಗಳು ಅಂದರೆ ಅವರು ಲಾಟ್ ಬೈ ಮಾಡ್ತಾರೆ. ನೀವು ಎಷ್ಟನ್ನು ಕೊಡಿ, ಕೆ ಜಿಗಳು ಗಟ್ಟಲೆ ಕೊಡಿ, 2 ಕೆ ಜಿ ಕೊಡಿ, 3 ಕೆ ಜಿ ಕೊಡಿ, ಅವ್ರು ಬೈ ಮಾಡ್ತಾರೆ. 2700 ರೂಪಾಯಿ ಕೊಡುವಂಥವ್ರು ಯಾರು ಅಂದರೆ ಅವರು ಸಣ್ಣ ಪುಟ್ಟ ಕಲೆಕ್ಟರ್ಗಳು. 2800 ರೂಪಾಯಿ ಯಾರು ಕೊಡ್ತಾರೆ ಅಂದರೆ ಪ್ರೀಮಿಯಂ ಕಲೆಕ್ಟರ್ಸ್ ಅಂತ ಕರೀತಾರೆ. 2800 ರೂಪಾಯಿ ಅಂತ ನನಗೆ ಸಿಗುತ್ತೆ UNC ಗ್ರೇಡ್ ನಾಣ್ಯಗಳು. ಇಲ್ಲ ಸರ್, ಪುಸ್ತಕದಲ್ಲಿ 5000 ರೂಪಾಯಿ ಇದೆ, 6000 ರೂಪಾಯಿ ಇದೆ. ಪುಸ್ತಕದ ಬೆಲೆಗಳು ಮಾರ್ಕೆಟ್ ವ್ಯಾಲ್ಯೂಗೂ ತುಂಬ ವೇರಿ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರು UNC ನಾಣ್ಯಕ್ಕೆ ಮಾತ್ರ ಡಬಲ್ ಪ್ರೈಸ್ ಹಾಕಿರ್ತಾರೆ. ನೀವು ಎಕ್ಸ್ಟ್ರಾ ಫೈನ್ಗೂ ಡಬಲ್ ಕೇಳ್ತೀರಾ. ಯೂಸ್ಡ್ ಕಂಡೀಷನು ತುಂಬ ಹಾಳಾಗಿಬಿಡುತ್ತೆ, ಅದಕ್ಕೂ ಡಬಲ್ ಕೇಳ್ತೀರಾ. ಕೆಲವೊಂದು ನಾಣ್ಯಗಳಿಗೆ 5,000 6,000 ರೂಪಾಯಿ ಹಾಕಿರ್ತಾರೆ, ಮಾರ್ಕೆಟಲ್ಲಿ ಬರೀ 2,000 ರೂಪಾಯಿ ಓಡ್ತಾ ಇರುತ್ತೆ, 1,500 2,000. ಇದು ವಾಸ್ತವ. ಪುಸ್ತಕದಲ್ಲಿರೋಂಥದ್ದು ನಿಮಗೆ ಬೆಳಗ್ಗೆನೂ ಹೇಳಿದ್ದೀನಿ, ಅದು ಒಂದು ರೆಫರೆನ್ಸ್ ಅಷ್ಟೇ. ಪುಸ್ತಕದ ವ್ಯಾಲ್ಯೂಗಳು ಒಂದು ರೆಫರೆನ್ಸ್, ಅದು ನಾಣ್ಯ ಕಾಮನ್ನ. ಬೆಳ್ಳಿ ನಾಣ್ಯಗಳನ್ನು ನೋಡಿ, ಸುಮಾರು ಕಾಮನ್ ಕ್ಯಾಟಗರಿ ಇರುವಂಥದ್ದು. ನೀವು ಪುಸ್ತಕದಲ್ಲೂ ನೋಡ್ಬೋದು, ಎಲ್ಲ ಸಿ ಅಂತ ಯಾವುದಿರುತ್ತೆ ಅದು ಕಾಮನ್ನು. ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ದು ಯಾವುದೋ ಒಂದು ಬೆಳ್ಳಿ ನಾಣ್ಯ ಇದೆ ಅಂತಂದರೆ ಅದಕ್ಕೆ ಅವರು ಕೆಲವೊಂದು ಬೆಳ್ಳಿ ನಾಣ್ಯ ಇದೆ, 1 2 3. ನಾನು ಅದು ಹೇಳೋಕ್ಕೋರೆ ನಿಮ್ಮ ಹತ್ರ ಸಿಗೋದೇ ಇಲ್ಲ. ನಾನು ಅದಕ್ಕಾಗಲಿ ಯಾರ ಹತ್ರ ಹೇಳೋಕ್ಕೆ ಹೋಗೋದಿಲ್ಲ. ಹೇಳಿದ್ರೆ ಸಾರ್ ಅದೇ ಅಂತ ವಾದಿಸ್ತೀರಾ. ನಾನು ಅದಕ್ಕಾಗಲಿ ಹೇಳೋದೇ ಇಲ್ಲ. ಅದಕ್ಕೆ ಹೇಳ್ಬಿಡ್ತೀನಿ, ಎಲ್ಲ ಬೆಳ್ಳಿ ನಾಣ್ಯಗಳು ಕಾಮನ್ನೇ. ನಿಮಗೆ ಒಂದು 2 3 ಬೆಳ್ಳಿ ನಾಣ್ಯಗಳಿದ್ದಾವೆ, ಅವು ಲಕ್ಷ ಖಂಡಿತವಾಗ್ಲೂ ಬೆಳೆ ಬಾಳುತ್ತೆ. ನಾನು ಇವಾಗ ಅದನ್ನು ಯಾವುದು ಅಂತ ಹೇಳಿದೆ ಅಂದ್ಕೊಳ್ಳಿ, ಸಪೋಸ್ ವಿಕ್ಟೋರಿಯಾ, ಅದಕ್ಕೆ 10 ಡಾಟ್ಸ್ ಅಂತ ಹೇಳಿದೆ ಅಂದ್ಕೊಳ್ಳಿ. 1 ಡಾಟ್ ಇರುತ್ತೆ, 2 ಡಾಟ್ ಇರುತ್ತೆ, ಸರ್ ಇದೆ ನೋಡಿ ಅದೇ ಇದೆ ಅಂತ ವಾದಿಸ್ತೀರಾ. ನನಗೆ ಅದು ಇಷ್ಟ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಆ ಥರದ ಹೇಳಿದವ್ರನ್ನ ನಾನು ಈಗ ಆಲ್ರೆಡಿ ಸುಮಾರು ಜನ ಬ್ಲಾಕ್ ಮಾಡಿದ್ದೀನಿ, ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಡಾಟ್ಗಳು ಎಲ್ಲಿದೆ ಅಂತ ನಿಮಗೆ ಹುಡ್ಕೋಕ್ಕೆ ಬರೋದಿಲ್ಲ. ಮತ್ತು ನೀವು ಹೆಂಗೆ ಅದನ್ನು ನೀವು ರೇರ್ ಕಾಯಿನ್ ಅಂತ ಅನ್ಕೊತೀರಾ? ಅಂಥವ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಟ್ರ್ಯಾಪ್ ಆಗ್ತಾರೆ ಗೊತ್ತಾ? 750 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕಳ್ಸೋರ ಹತ್ರ ಹೋಗಿ ಟ್ರ್ಯಾಪ್ ಆಗ್ತಾರೆ. ಅವ್ರು ಯಾಕೆಂದರೆ ಒಂದು ನಾಣ್ಯಕ್ಕೆ 10 ಲಕ್ಷ 20 ಲಕ್ಷ ಹೇಳ್ತಾರೆ. ಇವರು ಹೋಗಿ ಟ್ರ್ಯಾಪ್ ಆಗ್ತಾರೆ, ಬಕ್ರ ಆಗ್ತಾರೆ. ಕೆಲವೊಂದು ನಾಣ್ಯಗಳಿಗೆ 15-20 ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಒಂದೊಂದು ನಾಣ್ಯಗಳು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ. ಆದರೆ ಆ ಥರದ ಗ್ರೇಡು, ಮಿಂಟ್ ಮಾರ್ಕು, ಬೆಳ್ಳಿ ನಾಣ್ಯಗಳಲ್ಲಿ ಮಿಂಟ್ ಮಾರ್ಕ್ ಹುಡ್ಕೋದು ಎಷ್ಟು ಕಷ್ಟ ಅಂತ ಈಗ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಾಗಿದೆ. ತುಂಬ ಕಷ್ಟ ಬೆಳ್ಳಿ ನಾಣ್ಯಗಳಲ್ಲಿ ಮಿಂಟ್ ಮಾರ್ಕ್ನ ನೋಡೋದು. ಆಲ್ಮೋಸ್ಟ್ ನೀವು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ನೀವು ಅದನ್ನು ನೋಡೋ ಲೆವೆಲ್ಗೆ ಬಂದು ಆ ಥರದ ಡಿವೈಸ್ಗಳು ಇಟ್ಕೊಂಡಿರಬೇಕು. ಎಲ್ಲ ಅಕ್ಷರಗಳಿರ್ತವೆ, F ಇನ್ಕ್ಯೂಸ್ಡ್ ಇರುತ್ತೆ, R ರೈಸ್ ಇರುತ್ತೆ, W ರೈಸ್ ಇರುತ್ತೆ, W ಆ ಥರ ಎಲ್ಲ ಇರುತ್ತೆ ಮಿಂಟ್ ಮಾರ್ಕ್ಗಳು. ನಿಮ್ಗೆ ಅದು ಗೊತ್ತೂ ಆಗೋದಿಲ್ಲ. ಎಕ್ಸ್ಪರ್ಟ್ಸ್ಗಳೇ ಫೇಲ್ ಆಗೋಗ್ತಾರೆ. ಮತ್ತು ಬೆರ್ರೀಸ್ನ ಕೌಂಟ್ ಮಾಡೋದು ಇವೆಲ್ಲ ಅಷ್ಟೊಂದು ಈಸಿ ಇರೋದಿಲ್ಲ. ಹಂಗಾಗಿಯೇ ನಾನು ನಿಮ್ಗೆ ಹೇಳೋವಂಥದ್ದು, ಆಲ್ಮೋಸ್ಟ್ ಎಲ್ಲ ಬೆಳ್ಳಿ ನಾಣ್ಯಗಳು ಬೆಲೆ ಯಾಕೆ ಬಂದಿದೆ ಅಂತಂದರೆ ಬೆಳ್ಳಿ ಬೆಲೆ ಜಾಸ್ತಿ ಆಗಿದೆ. ಕಳೆದ ಜನವರಿ 2025 ಜನವರಿಯಲ್ಲಿ ಬೆಳ್ಳಿ 1 ಗ್ರಾಮ್ಗೆ ಸುಮಾರು ಒಂದು 130-140 ರೂಪಾಯಿ ಆ ರೇಂಜಲ್ಲಿತ್ತು. ಇವತ್ತು
2 ಪಟ್ಟಾಗಿತ್ತು. ಮಧ್ಯದಲ್ಲಿ ಒಂದು ಸತಿ 400 ರೂಪಾಯಿ ಗ್ರಾಮ್ ಕೂಡ ಆಗಿತ್ತು. ನಿಮಗೆಲ್ಲ ಗೊತ್ತಿದೆ, ಒಂದು ಬೆಳ್ಳಿ 1 ಗ್ರಾಮ್ಗೆ ನಮ್ಮ ಭಾರತೀಯ ಶುದ್ಧ ಬೆಳ್ಳಿ ಹತ್ತತ್ರ 400 ರೂಪಾಯಿಗೂ ಹೋಗಿತ್ತು. ಬೆಳ್ಳಿ ಬೆಲೆ 400 ರೂಪಾಯಿ ಇದ್ದಾಗ 1 ಗ್ರಾಮ್ಗೆ ಬಂದಂತಹ ಏನು ಪುಸ್ತಕಗಳಲ್ಲಿ ಯದ್ವಾ ಬೆಲೆ ಇರುವಂಥದ್ದು, ಅದನ್ನು ನೀವು ಗಮನದಲ್ಲಿಟ್ಕೊಬೇಕು. ಇವತ್ತಿನ ಬೆಳ್ಳಿ ಬೆಲೆಗೆ ಎಷ್ಟಿದೆ ನಾನು ಆಗಲೇ ಹೇಳಿದ್ದೀನಿ. ಒಂದು ಫುಲ್ ಸಿಲ್ವರ್ ಕಾಯಿನು 2600ರಿಂದ 2800 ರೂಪಾಯಿ, ಡಿಪೆಂಡ್ಸ್ ಅಪಾನ್ ದ ಗ್ರೇಡ್ ಹೋಗುತ್ತೆ. ಫುಲ್ ಸಿಲ್ವರ್ ಕಾಯಿನ್ ಅಂದರೆ 91.7% ಬೆಳ್ಳಿ ಇರಬೇಕು. ಮತ್ತು ಹಾಫ್ ಸಿಲ್ವರ್ ಬರುತ್ತೆ. ಈ 1940ರಿಂದ 45ರಲ್ಲಿ ಬಂದಂತಹ 1 ರೂಪಾಯಿ, ಅರ್ಧ ರೂಪಾಯಿ ನಾಣ್ಯಗಳು. ನಾನು 1 ರೂಪಾಯಿ ನಾಣ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. 1 ರೂಪಾಯಿ ನಾಣ್ಯ ಅದು UNC ಇತ್ತು ಅಂದರೆ 1400, 1450 ರೂಪಾಯಿ ಹೋಗುತ್ತೆ. ಎಕ್ಸ್ಟ್ರಾ ಫೈನ್ ಇತ್ತು ಅಂದರೆ 1300, 1350 ರೂಪಾಯಿ ಹೋಗುತ್ತೆ. ಇದೇನು ಸರ್ ಹಿಂಗೆ ಹೇಳ್ತೀರಾ, ಬೆಳ್ಳಿ ಬೆಲೆನೇ ಜಾಸ್ತಿ ಇದೆಯಲ್ಲ ಅಂತ. ಸರ್, ಬೆಳ್ಳಿನ ಕರಗಿಸ್ಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ, ಬೆಳ್ಳಿ ಮತ್ತು ತಾಮ್ರವನ್ನು ಡಿವೈಡ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಅಂದರೆ ನಿಮಗೆ ಇನ್ನೂ ಕಾಮನ್ ಸೆನ್ಸೇ ಬಂದಿಲ್ಲ. ನೀವು ಬೆಳ್ಳಿ ಅದರಲ್ಲಿ ಇರೋದನ್ನು ಹೇಳ್ತಾ ಇದ್ದೀರಾ, ಅದನ್ನು ತೊಗೊಬೇಕು ಅಂದರೆ ತೊಗೊಂಡು ಅದನ್ನು ಒಡವೆ ಮಾಡೋಕ್ಕಾಗತ್ತಾ? ಮಾಡಿಸ್ಬೇಕು ಅಂದರೆ ಏನು ಖರ್ಚು ಬರುತ್ತೆ ನಿಮ್ಗೆ ಗೊತ್ತಾ? ಅದನ್ನು ಕರಗಿಸ್ಬಿಟ್ಟು ಮೊದಲು ಬೆಳ್ಳಿ ಮತ್ತು ತಾಮ್ರವನ್ನು ಸಪ್ರೇಟ್ ಮಾಡಬೇಕು, ಅದಕ್ಕೇ ಜಾಸ್ತಿ ಖರ್ಚಾಗುತ್ತೆ. ನೀವು ಬೆಳ್ಳಿ ಅದರಲ್ಲಿದೆ ಅನ್ನೋ ಮಾತ್ರಕ್ಕೆ ಬೆಳ್ಳಿ ಬೆಲೆ ಕೊಡಿ ಅಂತ ಅದಕ್ಕೆ ಅರ್ಥನೇ ಇರೋದಿಲ್ಲ. ನೀವು ಬೆಳ್ಳಿ ಇರೋದನ್ನು ಚಿನ್ನದ ಬೆಲೆಗೆ ಕೇಳ್ತಾ ಇದ್ದೀರಾ ಅನ್ನೋ ಥರ ಅರ್ಧಕ್ಬಿಡುತ್ತೆ. ಅದರಲ್ಲಿ ಬೆಳ್ಳಿ ಇದೆ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಅದನ್ನು ಯಾರು ಸಪ್ರೇಟ್ ಮಾಡೋದಕ್ಕೆ ಯಾರು ಚಾರ್ಜ್ ಕೊಡ್ತಾರೆ? ಹಾಗಾಗಿನೇ ಯಾರೂ ತೊಗೊತಾ ಇಲ್ಲ. ಬೆಳ್ಳಿ ನಾಣ್ಯಗಳನ್ನ ಯಾಕೆ ಮಾರ್ಕೆಟ್ ಡೌನ್ ಆಗಿದೆ ಅಂದರೆ ಇದಕ್ಕೋಸ್ಕರನೇ. ನೀವು ತಳಬುಡ ಇಲ್ಲದಂಥ ಪ್ರಶ್ನೆಗಳನ್ನ ಕೇಳಿದಾಗ ಏನಾಗುತ್ತೆ, ಬೈ ಮಾಡುವಂಥವ್ರು ಹಿಂದೆ ಮುಂದೆ ನೋಡಿದಿರಾ, ಬಿಡಿ ಬೇಡವೇ ಬೇಡ ಅಂತ ಸುಮ್ಮನೆ ಹೋಗ್ತಾರೆ. ಆ ರೀತಿ ಅಲ್ಲ ವ್ಯಾಪಾರ ಅಂದರೆ. ನಾಣ್ಯಗಳನ್ನ ನೀವು ಹೇಳ್ಬೋದು, ನೀವು ಕಲೆಕ್ಷನ್ಗೆ ಇಟ್ಕೊತೀರಾ ಅಂತ. ಹೌದು, ಕಲೆಕ್ಷನ್ಗೆ ಇಟ್ಕೊತೀವಿ. ಆದರೆ ನೀವು ಅದರಲ್ಲಿರುವಂಥ ಬೆಳ್ಳಿಗೆ ಬೆಲೆ ಕಟ್ತಾ ಹೋದರೆ, ನಾನಾಗಲೇ ಹೇಳಿದೆ, ಬ್ರಿಟಿಷ್ ಸಿಲ್ವರ್ಗೆ 1 ರೂಪಾಯಿ ಒಂದು ನಾಣ್ಯದಲ್ಲಿ ಎಷ್ಟು ಗ್ರಾಮ್ ಇರುತ್ತೆ? ಸುಮಾರು 10.4 ಗ್ರಾಮ್. ಟೋಟಲ್ ವೆಯ್ಟ್ 11.66 ಗ್ರಾಮ್ ಆದ್ರೂ ಬೆಳ್ಳಿ ಬಂದು 10.4 ಗ್ರಾಮ್ ಇರುತ್ತೆ ಸರ್. ಇವತ್ತು ಒಂದು ಬ್ರಿಟಿಷ್ ಸಿಲ್ವರ್ನ 1 ಗ್ರಾಮ್ನ ಬೆಲೆ 230 ರೂಪಾಯಿ. ಅದರಲ್ಲಿ ಬಳದಂತಹ ಸಿಲ್ವರ್ ಕ್ವಾಲಿಟಿ ಬೆಲೆ ನಿಮಗೆಲ್ಲ ಗೊತ್ತಿರ್ಬೋದು. ಇವಾಗಿನ ಸಿಲ್ವರ್ನ ನೀವು ಮಾರಾಟಕ್ಕೆ ಮಾಡಿಕೊಂಡ್ರೆ, ಅಂದರೆ ಮಾರಾಟ ಮಾಡಿ ರಿವರ್ಸ್ ಹಾಕಿದ್ರೆ, ರಿಟರ್ನ್ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಬೆಳ್ಳಿ ಬೆಲೆನೇ ಸಿಗ್ತಾಯಿದೆ. 99.9% ಏನಿದೆಯೋ ಅದೇ ಸಿಗುತ್ತೆ. ಅದೇ ನೀವು ಏನಾದ್ರೂ ಹಳೆಯ ಕಾಲದ ಬೆಳ್ಳಿ ಕಪ್ಪಾಗಿರುತ್ತಲ್ಲ, ಅದನ್ನು ಹಾಕಿದ್ರೆ ಅರ್ಧಕ್ಕರ್ಧ ತೊಗೊತಾರೆ. ಯಾಕೆ? ಅದರಲ್ಲಿದ್ದಂತಹ ಕ್ವಾಲಿಟಿ ಅಷ್ಟು ಕಡಿಮೆಯಾದಂತಹ ಕ್ವಾಲಿಟಿ. ಅದರಲ್ಲಿ ಕೆಲವೊಂದು ಲೋಹಗಳನ್ನ ಮಿಕ್ಸ್ ಮಾಡಿರ್ತಾಯಿದ್ರು ಶೈನಿಂಗೋಸ್ಕರ. ಅದನ್ನೆಲ್ಲ ತೆಗೆದು ನಿಮಗೆ ಕರಗಿಸೋ ಚಾರ್ಜಸ್ಸು ಎಲ್ಲ ನಿಮ್ಮ ಮೇಲೆ ಹಾಕಿ ಅರ್ಧಕ್ಕರ್ಧ ತೊಗೊತಾರೆ. ನಿಮಗೆ ಡೌಟ್ ಇತ್ತು ಅಂದರೆ ಸಿಲ್ವರ್ ಬುಲಿಯನ್ ಅಂತ ಆ್ಯಪ್ ಇದೆ ಯಾವುದರಲ್ಲಿ, ಪ್ಲೇಸ್ಟೋರಲ್ಲಿ ನೋಡಿ. ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಯಾಕೆ ಅದಕ್ಕೆ ಅಷ್ಟು ಬೆಲೆ ಅಂತ. 230 ರೂಪಾಯಿ. ಭಾರತೀಯ ಸಿಲ್ವರ್ಗೆ 270 ರೂಪಾಯಿ ಇದ್ದರೆ 99.9 ಶುದ್ಧ ಬೆಳ್ಳಿಗೆ ಸಿಲ್ವರ್ಗೆ. ಬ್ರಿಟಿಷರ ಕಾಲದ ನಾಣ್ಯಗಳ ಬೆಳ್ಳಿಗೆ 230ರಿಂದ 235-40 ರೂಪಾಯಿ ಇರುವಂಥದ್ದು ಇವತ್ತಿನ ಪ್ರೆಸೆಂಟ್ ಪ್ರೈಸ್. ಆಯಿತಾ? ಆಗಿದ್ದಾಗ ಒಂದು 10.4 ಗ್ರಾಮ್ ಏನು ಪ್ಯೂರ್ ಸಿಲ್ವರ್ ಕಾಯಿನಲ್ಲಿರುವಂಥದ್ದು 10.4 ಗ್ರಾಮ್ 1 ರೂಪಾಯಲ್ಲಿ, ಅದರ ಬೆಲೆ ಎಷ್ಟಾಗುತ್ತೆ? 2400 ರೂಪಾಯಿವರೆಗೂ ಬರುತ್ತೆ. 2400, 2450. ಅದಕ್ಕೇ ಇನ್ನೂ ಒಂದು 300 ರೂಪಾಯಿವರೆಗೂ ಜಾಸ್ತಿಯಾಗಿ 2600ರಿಂದ 2800 ರೂಪಾಯಿವರೆಗೂ ಒಂದು ನಾಣ್ಯ ಟ್ರೇಡ್ ಆಗ್ತಾಯಿದೆ. ಎಕ್ಸ್ಟ್ರಾ ಫೈನ್ ಬೇರೆ ಅದರಲ್ಲೂ ಇರುತ್ತೆ ಗ್ರೇಡು. ಫೈನ್ ಕಾಯಿನ್ಗಳಿಗೆ ಒಂಥರ UNC ಇತ್ತು ಅಂದರೆ 3200, 3300, 3400 ರೂಪಾಯಿ ಹೋಗುತ್ತೆ. ಅದೇ 1 ರೂಪಾಯಿ ನಾಣ್ಯ. ಬಟ್ ಬೆಳ್ಳಿ ನಾಣ್ಯಗಳಲ್ಲಿ UNC ಹುಡುಕೋದು ಅಥವಾ UNC ಇರುವಂಥದ್ದು ತುಂಬ ಕಷ್ಟ, ಸಿಗೋದು ಇಲ್ಲ. ಓನ್ಲಿ ನಿಮಗೆ ಎಕ್ಸ್ಟ್ರಾ ಫೈನ್ ಸಿಗುತ್ತೆ ಅಥವಾ ಫೈನ್ ಕಂಡೀಷನ್ ಸಿಗುತ್ತೆ ಅಷ್ಟೇ ಬಿಟ್ಟರೆ. ಅದು ಯಾಕೆಂದರೆ ಈಸಿಯಾಗಿ ನಿಮಗೆ ಅಟ್ಮಾಸ್ಫಿಯರ್ ಏರಿಗೆ ಬಂದರೆ ಅದು ಬ್ಲಾಕ್ ಆಗ್ತಾ ಹೋಗುತ್ತೆ. ಹಾಗಂತ ಹೇಳ್ಬಿಟ್ಟು ಯಾರನ್ನ ಪಾಲಿಷ್ ಮಾಡಿಸೋದು ಇವೆಲ್ಲ ಮಾಡಿಸಿದ್ರೆ ದಡ್ಡತನ, ಇರೋ ವ್ಯಾಲ್ಯೂನೂ ಹೊರಟೋಗುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಪಾಲಿಶ್ ಎಲ್ಲ ಮಾಡ್ಸೋಕೆ ಹೋಗಬೇಡಿ. ಅದು ಯಾವ ರೀತಿ ಇದೆಯೋ ಆ ರೀತಿಯೇ ಅದನ್ನು ಸ್ಟೋರ್ ಮಾಡಿ. ಬೆಟರ್ ಅಂದರೆ ಒಂದು ಹತ್ತಿ ಬಟ್ಟೆಲ್ಲ ಹಾಕಿ ಎತ್ತಿಡೋದು, ಈ ರೀತಿಯಾಗಿ ಅವನ್ನ ಮಾಡಿ ಏರ್ಗೆ ಜಾಸ್ತಿ ಅಂದರೆ ಗಾಳಿಗೆ, ಅಟ್ಮಾಸ್ಫಿಯರ್ ಗಾಳಿಗೆ ಎಕ್ಸ್ಪೋಸ್ ಮಾಡಬೇಡಿ. ಬೆಳ್ಳಿ ನಾಣ್ಯಗಳ ಕುರಿತಾದಂತಹ ಇರುವ ಈ ತಪ್ಪು ಕಲ್ಪನೆ ಇದೆಯಲ್ಲ, ಲಕ್ಷಗಳು ಸಿಕ್ಬಿಡುತ್ತೆ, ಕೋಟಿಗಳು ಸಿಕ್ಬಿಡುತ್ತೆ, ಅದನ್ನು ಮೊದಲು ತಲೆಯಿಂದ ತೆಗೆದುಹಾಕಿ. ಯಾವುದೋ 1 ರೂಪಾಯಿದು ಎಡ್ವರ್ಡ್ ಕಾಯಿನ್ ಇಟ್ಕೊಂಡಿರ್ತೀರ, ಅದಕ್ಕೆ 5 ಲಕ್ಷ 6 ಲಕ್ಷ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತೀರ. ನಿಮ್ಮಂಥ ಅರ್ಧ ಬುದ್ಧಿ ಇರುವಂಥವ್ರು ಎಲ್ಲೂ ಸಿಗೋದೇ ಇಲ್ಲ. ಬೆಳ್ಳಿ ನಾಣ್ಯಗಳಿಗೆ ಅದರದೇ ಆದಂತಹ ಬೆಲೆ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಲಕ್ಷ ಕೋಟಿ ಸಿಕ್ಬಿಟ್ಟು ನೀವು ಒಂದೇ ರಾತ್ರಿಯಲ್ಲಿ ಕುಬೇರ ಹೋಗ್ತೀರಾ ಅಂದ್ಕೊಂಡ್ರೆ ನಿಮ್ಮಂಥ ದಡ್ಡರು ಯಾರೂ ಇಲ್ಲ. ಒಬ್ಬರು ಮಹಾನ್ ಭಾವರು ಇದ್ದಾರೆ, ಅವ್ರ ಹೆಸರು ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. 10 ರೂಪಾಯಿನ 7 ಬೆಳ್ಳಿಕಾಯಿ ಇಟ್ಕೊಂಡಿದ್ದಾರೆ. ಹಾಫ್ ಸಿಲ್ವರ್ ಅದು 10 ರೂಪಾಯಿದು, ರಿಪಬ್ಲಿಕ್ ಇಂಡಿಯಾದು. ಒಂದೊಂದು ನಾಣ್ಯದ ಬೆಲೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 2500ರಿಂದ ಶುರುವಾಗಿ 2800, 900 ರೂಪಾಯಿವರೆಗೂ ಇದೆ UNC ನಾಣ್ಯಗಳು. ಬಟ್ ಅವ್ರ ಹತ್ರ ಇರುವಂಥದ್ದು ಎಕ್ಸ್ಟ್ರಾ ಫೈನ್. ಸೊ 2500ರಿಂದ 2600 ರೂಪಾಯಿ ಒಂದು ನಾಣ್ಯಕ್ಕೆ ಸಿಗುತ್ತೆ. ಅದು 2700 ರೂಪಾಯಿ ಫಸ್ಟ್ ಕೇಸಲ್ಲಿ. ಮನುಷ್ಯ ಒಂದು ನಾಣ್ಯಕ್ಕೆ 90,000 ರೂಪಾಯಿ ಕೇಳ್ತಾ ಇದ್ದಾನೆ. ತಲೆಯಲ್ಲಿ ಬುದ್ಧಿನೇ ಇಲ್ಲ ಅವ್ರಿಗೆ. ಎಷ್ಟು ಸತಿ ಹೇಳಿ ಸಾಕಾಯಿತು, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನನ್ನ ಹತ್ರ ಇರುವಂಥ ಚಿನ್ನ ಆ ಥರ ಮಾತಾಡ್ತಾರೆ. ಅವ್ರಿಗೆ ಅಂಥವ್ರಿಗೆಲ್ಲ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಅಂಥವ್ರನ್ನ ನಂಬರ್ನ ಸುಮ್ಮನೆ ಸಿಂಪಲ್ಲಾಗಿ ಇಗ್ನೋರ್ ಮಾಡ್ತೀನಿ. ಅಂಥವ್ರನ್ನ ಕಾಲ್ ಬಂದರೂ ನಾನು ಇಗ್ನೋರ್ ಮಾಡಿಬಿಡ್ತೀನಿ. ಆ ರೀತಿ ನೀವೆಲ್ಲ ಮುಟ್ಟಾಳರಾಗಬೇಡಿ.
ಅರ್ಥ ಮಾಡ್ಕೊಳ್ಳಿ, ಬೆಳ್ಳಿ ನಾಣ್ಯಗಳಿಗೆ ಬೆಲೆ ಇದೆ, ಬೆಲೆ ಇಲ್ಲ ಅಂತ ಅಲ್ಲ. ಎಷ್ಟು ಬೆಲೆ ಇದೆ ಅಂತ ಮೊದಲು ತಿಳ್ಕೊಳ್ಳಿ. ಆಮೇಲೆ ನೀವು ಮಾರಾಟ ಮಾಡ್ತೀರಾ, ಬಿಟ್ಕೊತೀರಾ, ನೀವು ಮನೆಗೆ ಬಿಟ್ಟು ಇಟ್ಕೊತೀರಾ, ಅದು ನಿಮಗೆ ಬಿಟ್ಟಿದ್ದು. ಫಸ್ಟ್ ಬೆಲೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸಾರ್ ಬೆಳ್ಳಿ ಸಾರ್ ಅಂತೀರ, ಬೆಳ್ಳಿನೇ ಅದು, ಬೆಳ್ಳಿನಾ ಅನ್ಬೇಡಿ, ಬೆಳ್ಳಿ ಅಷ್ಟೇ ಅದು. ಅದು ಕೂಡ ಒಂದು ಲೋಹ. ಬೆಲೆ ಯಾಕೆ ಬಂದಿದೆ ಅಂದರೆ ಈ ಮೆಡಿಕಲ್ ಫೀಲ್ಡಲ್ಲಿ ಈ ಬೆಳ್ಳಿ ಮೆಟಲ್ ಇದೆಯಲ್ಲ, ಸಿಲ್ವರ್ ಮೆಟಲ್, ಅದರ ಒಂದು ಉಪಯೋಗ ಜಾಸ್ತಿ ಆಗ್ತಾಯಿದೆ. ಬೇರೆ ಬೇರೆ ಮೆಡಿಕಲ್ ಡಿವೈಸಸ್ಗೆ ಅದರ ಒಂದು ಬೆಳ್ಳಿನ ಉಪಯೋಗಿಸ್ತಾ ಇರೋದ್ರಿಂದ ಬೆಲೆ ಜಾಸ್ತಿ ಆಗ್ತಾ ಇರುವಂಥದ್ದು. ನಿಮಗೆ ಆ್ಯಂಟಿಕ್ ಪೀಸ್ ವ್ಯಾಲ್ಯೂನು ಸೇರಿಸಬೇಕು ಅಂದರೆ ನೀವು ಬೆಳ್ಳಿ ಬೆಲೆನ ಬಿಡಬೇಕಾಗುತ್ತೆ. ಯಾಕೆಂದರೆ ಬೆಳ್ಳಿ ಬೆಲೆ ಆ್ಯಂಟಿಕ್ ಪೀಸ್ನ ವ್ಯಾಲ್ಯೂನು ಮೀರಿ ಹೋಗಿರುವಂಥದ್ದು, ಅದನ್ನು ಮೀರಿಸಿ ಹೋಗಿರುವಂಥದ್ದು. ಉದಾಹರಣೆ ಹೇಳಬೇಕು ಅಂದರೆ ಇವಾಗ ಆ್ಯಂಟಿಕ್ ಪೀಸ್ ವ್ಯಾಲ್ಯೂ ಯಾವ ರೀತಿ ಹೋಗ್ತಾ ಇತ್ತು ಅಂದರೆ ಕಾಯಿನ್ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳಲ್ಲಿ ಪ್ರತಿ ವರ್ಷ 5% ಆ್ಯಂಟಿಕ್ ವ್ಯಾಲ್ಯೂನ ಆ್ಯಡ್ ಮಾಡ್ತಾಯಿದ್ರು, 5ರಿಂದ 10%. ಕೆಲವೊಂದು ರೇರ್ ನಾಣ್ಯಗಳಿಗೆ 10%ನ ಆ್ಯಂಟಿಕ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಮತ್ತೆ ಹಲವಾರು ನಾಣ್ಯಗಳಿಗೆ, ಕಾಮನ್ ನಾಣ್ಯಗಳಿಗೆ ಕೇವಲ 5% ಮಾತ್ರ ಆ್ಯಡ್ ಮಾಡ್ತಾಯಿದ್ರು. ಹಾಗಾದರೆ ನೀವು ಹೋದ ವರ್ಷ ಫುಲ್ ಸಿಲ್ವರ್ ಕಾಯಿನ್ ಎಷ್ಟಿದೆ ಗೊತ್ತಾ? ₹1500 ಇತ್ತು ಒಂದು ಫುಲ್ ಸಿಲ್ವರ್ ಕಾಯಿನು. ಪೂರ್ತಿ ಸಿಲ್ವರ್ ನಾಣ್ಯಕ್ಕೆ ಒಂದು ನಾಣ್ಯಕ್ಕೆ ಸುಮಾರು ₹1,500 ಸಿಗ್ತಾಯಿತ್ತು. ಪೂರ್ತಿ ಸಿಲ್ವರ್ ನಾಣ್ಯ UNC ನಾನು ಹೇಳ್ತಾ ಇರುವಂಥದ್ದು. ಇವತ್ತು ₹3,500 ಆಗೋಗ್ಬಿಟ್ಟಿದೆ. ಅದು ಬೆಳ್ಳಿ ಬೆಲೆಗಾಗಿರುವಂಥದ್ದು. ನೀವು ಬರೀ ಆ್ಯಂಟಿಕ್ ವ್ಯಾಲ್ಯೂ ತೊಗೊಂಡ್ರೆ ₹1,800 ₹1,900 ಅಷ್ಟೇ ಇರಬೇಕಾಗಿತ್ತು. ಅದರ ಬೆಲೆ ಒಂದು ₹150-200 ಎಕ್ಸ್ಟ್ರಾ ಆಗಿರಬೇಕಾಗಿತ್ತು ಅಷ್ಟೇ ಬಿಟ್ಟರೆ. ಯಾಕೆಂದರೆ ಆ್ಯಂಟಿಕ್ ವ್ಯಾಲ್ಯೂ ಅಷ್ಟೇ ಜಾಸ್ತಿ ಆಗೋದು ಪ್ರತಿ ವರ್ಷ 5ರಿಂದ 10%. ಬಟ್ ಆಗಿರುವಂಥದ್ದು ಎಷ್ಟು? ಡಬಲ್. ಯಾಕೆ? ಬೆಳ್ಳಿಯಿಂದ, ಬೆಳ್ಳಿ ಬೆಲೆಯಿಂದ ಇಷ್ಟೇ ಆಗಿರುವಂಥದ್ದು. ಬೆಳ್ಳಿ ಹೋದ ವರ್ಷದವರೆಗೂ ನಾನು ಇದೇ ಫೀಲ್ಡಲ್ಲಿ 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ನಂಗೆ ಸಿಲ್ವರ್ ಕಾಯಿನ್ ಅಂದರೆ ಎಲ್ಲರೂ ನಾರ್ಮಲಾಗಿ ಟ್ರೀಟ್ ಮಾಡ್ತಾಯಿದ್ರು. ಈಗ ಕೆಲವೊಬ್ಬರು ಮಂದ ಬುದ್ಧಿ ಇರುವಂಥವ್ರು, ಸರಿಯಾಗಿ ತಿಳುವಳಿಕೆ ಇಲ್ದಂಥವ್ರು ಬೆಳ್ಳಿ ಅಂದರೆ ಏನೋ ಶ್ರೇಷ್ಠ, ಇಷ್ಟು ವರ್ಷ ಅವ್ರ ಮನೆಗೆ ಸುಮ್ಮನೆ ಬಿಸಾಕಿರ್ತಾರೆ, ಒಂದು ಕಡೆ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಬೀರೋಲಿ ಇಟ್ಬಿಟ್ಟಿರ್ತಾರೆ, ಇನ್ನೊಂದು ಕಡೆ ಎಲ್ಲೋ ಚೀಲ ಕಟ್ಟಿಟ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿರ್ತಾರೆ. ಸಡನ್ನಾಗಿ ಅವ್ರಿಗೆ ಇವಾಗ ಶ್ರೀಮಂತರಾಗುವಂಥ ಆಸೆ, ಅಂಥವರಿಂದನೇ ಫ್ರಾಡ್ಗಳು ಜಾಸ್ತಿ ಆಗ್ತಾ ಇರೋದಂದು. ನಿಮ್ಮ ಹಣದ ದುರಾಸೆಯನ್ನೇ ಬಳಸ್ಕೊಂಡು ಬೇರೆ ಯಾರೋ ದುಡ್ಡು ಮಾಡ್ಕೊತಾ ಇದ್ದಾರೆ. ಹೆಂಗೆ ಅಂದರೆ ನಿಮ್ಮಂಥವ್ರಿಗೆ ಗಾಳ ಆಗ್ತಾರೆ. ನೀವು ಯಾವುದೋ ಒಂದು ವಾಟ್ಸಪ್ಪಲ್ಲೋ, ಇನ್ನೊಂದು ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನಂಬರ್ ನೋಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ತೀರಾ ಅಥವಾ ಮೆಸೇಜ್ ಮಾಡ್ತೀರಾ, ನಮ್ಮ ಹತ್ರ ಈ ಥರದ ನಾಣ್ಯ ಇದೆ ಅಂತ ಫೋಟೋ ಕಳಿಸ್ತೀರಾ. ಅವರು ನಿಮಗೆ ಆಸೆ ಹುಟ್ಟಿಸೋವಂಥ ಬೆಲೆ ಹೇಳ್ತಾರೆ. ಇನ್ನು ATM ನೋಟುಗಳನ್ನ ಎಣಿಸ್ತಾರಂತಹ ಫೋಟೋಗಳು, ಕ್ಯಾಶ್ ಮೆಷಿನಲ್ಲಿ ನೋಟುಗಳನ್ನ ಎಣಿಸ್ತಾರಂತಹ ಫೋಟೋಗಳನ್ನು ಕಳಿಸಿ ನಿಮ್ಮನ್ನು ಬಕರಾ ಮಾಡ್ತಾಯಿದ್ದಾರೆ. ಹುಷಾರಾಗಿರಿ. ನೀವು ಅಂದ್ಕೊಂಡಷ್ಟು ಬೆಳ್ಳಿ ಬೆಲೆ ಜಾಸ್ತಿ ಆಗಿಲ್ಲ, ಅಥವಾ ನೀವು ಅಂದ್ಕೊಂಡಷ್ಟು ಬೆಳ್ಳಿ ನಾಣ್ಯಗಳ ಬೆಲೆ ಜಾಸ್ತಿ ಆಗಿಲ್ಲ. ಪುಸ್ತಕದಲ್ಲಿ ಇದೆಯಲ್ಲ ಸರ್, ಅದು ₹400 1 ಗ್ರಾಮ್ಗೆ ಇದ್ದಾಗ ಪ್ರಿಂಟ್ ಆಗಿರುವಂತಹ ಬೆಲೆ ಇರಬಹುದು. ಯಾಕೆಂದರೆ ಯಾವುದೇ ಒಂದು ಪುಸ್ತಕ ಬಿಡುಗಡೆ ಆಗೋದು ಒಂದು 3 ತಿಂಗಳು ಮುಂಚೆ ಮುದ್ರಣ ಮತ್ತು ಇನ್ನೊಂದು ಚೆಕಿಂಗ್ಸ್ ಎಲ್ಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಬೆಳ್ಳಿ ಬೆಲೆ ಸುಮಾರು ₹400 ಇತ್ತು ಗ್ರಾಮ್ಗೆ, ಎಲ್ಲರಿಗೂ ಗೊತ್ತು. ಇವತ್ತು ನಮ್ಮ ಭಾರತೀಯ ಶುದ್ಧ ಬೆಳ್ಳಿನೇ ₹260ರಿಂದ ₹270 ಮತ್ತು ಬ್ರಿಟಿಷರ ಬೆಳ್ಳಿ, ನಾಣ್ಯದ ಬೆಳ್ಳಿ ₹230-235 ಇರುವಂಥದ್ದು 1 ಗ್ರಾಮ್ಗೆ. ಸೊ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ನಿಮ್ಮ ಹತ್ರ ಯಾವ್ದಾದ್ರು ಬೆಳ್ಳಿ ನಾಣ್ಯಗಳಿತ್ತು ಅಂದರೆ ನನಗೆ ಫೋಟೋ ಕಳಿಸಿ, ನಾನು ಆನೆಸ್ಟಾಗಿ ಪ್ರೈಸ್ ಹೇಳ್ತೀನಿ. ಇಷ್ಟೇ ತೊಗೊಳ್ಳಿ ನನ್ನ ಪ್ರೈಸ್ನ, ಬೇಡ ಅಂದರೆ ಏನು ತೊಂದರೆ ಇಲ್ಲ ಸರ್. ಧನ್ಯವಾದಗಳು ವಿಡಿಯೋನ ನೋಡಿದ್ದಕ್ಕೆ.